ಹಣಕ್ಕೋಸ್ಕರ ಹಣದ ಆಮಿಷಗಳಿಗೋಸ್ಕರನೋ ಮತ್ತೊಂದಕ್ಕೋಸ್ಕರನೋ ಸಮಯ ಸಾಧಕತನವನ್ನ ತೋರೋದ್ರ ಮೂಲಕ ಜನಾದೇಶವನ್ನ ಧಿಕ್ಕರಿಸ್ತಕ್ಕಂತ, ಜನರಿಗೆ ದ್ರೋಹವನ್ನು ಮಾಡ್ತಕ್ಕಂತ, ಮೌಲ್ಯಗಳಿಗೆ ಇತಿಶ್ರೀ ಆಡ್ತಕ್ಕಂತ ಸಂವಿಧಾನ. ಮೋಸ್ಟ್ಲಿ ಇನ್ನೊಂದು ಪ್ರಶ್ನೆ ನಿಮಗೂ ಕೂಡ ಶಾಕ್ ಆಗ್ಬೋದು. ಇನ್ನೂ 5 ರೆಡಿ ಇದ್ದಾರೆ. ಬೆಂಗಳೂರಿನ ಶಾಸಕರು ಭೈರತಿ ಬಸವರಾಜ್ ಅವರು, ಹಾಗೆ ಇಲ್ಲಿ ಮುನಿರತ್ನ ಅವರು, ಎಸ್.ಟಿ. ಸೋಮಶೇಖರ್, ರಾಮಲಿಂಗಾರೆಡ್ಡಿ, ಸೌಮ್ಯ ರೆಡ್ಡಿ, ಈ 5 ಕೂಡ ಇವತ್ತು ಸಂಜೆ ಒಳಗೆ ರಾಜೀನಾಮೆ ಕೊಡ್ತಾರೆ ಅನ್ನೋದು. ಬ್ರದರ್, ನಾನು ABC ಅಂತ ಹೇಳಿಕ್ಕೆ ಹೋಗುದಿಲ್ಲ. ಇನ್ಫ್ಯಾಕ್ಟ್ ಮೊನ್ನೆ ನಾನೇ ಹೇಳಿದೆ. ಓಕೆ, ಏನು ಇವತ್ತು ಮೋದಿ ಅವರು 1 ನೇಷನ್ 1 ಎಲೆಕ್ಷನ್ ಅಂತ ಹೇಳಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸೊ ಆ ಮೊದಲು ಪ್ರಧಾನಮಂತ್ರಿ ಆದಂತವ್ರು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ, ಇವತ್ತೇನು ಜನಾದೇಶದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂತ ಸರ್ಕಾರವನ್ನ ಅಸ್ಥಿರಗೊಳಿಸ್ತಕ್ಕಂತ ಅದಕ್ಕೆ ಅವರ ಬೆಂಬಲ ಇಲ್ಲ ಅಂತ ಹೇಳಿದ್ರೆ ಇವ್ರು ಯಾಕೆ ರಾಜೀನಾಮೆ ಕೊಡ್ತಾರೆ? ಅಲ್ಲ, 1 ನೇಷನ್ 1 ಪಾರ್ಟಿ ಮಾಡ್ತಾ ಇದ್ದಾರಾ? ಈಗ ಅವ್ರಿಗೆ ಏನಾಗಿದೆ, ಒಂದು ಹಂತದಲ್ಲಿ ಸೊ ಕಾಂಗ್ರೆಸ್ ಮುಕ್ತ ಅಂತ ಮಾಡೋದಕ್ಕೆ ಹೊರಟಿದೀವಿ ಅಂತ ಏನ್ ಹೇಳ್ತಾ ಇದ್ರಲ್ಲ, ಸೊ ಈ ರೀತಿ ಆಯ್ಕೆ ಆದಂತ ಶಾಸಕರುಗಳನ್ನ ಪಕ್ಷಾಂತರ ಮಾಡಿದಾಕ್ಷಣಿಗೆ ಕಾಂಗ್ರೆಸ್ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಅಲ್ಲ. ಎಲ್ಲೋ ಒಂದು ಕಡೆ ಈ ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಅನ್ನ ಇವತ್ತೇನು ಸರ್, ಇನ್ನೊಂದು ವೆರಿ ಶಾಕಿಂಗ್ಲಿ ಕಾಂಗ್ರೆಸ್ ನಾಯಕರಿಗೆ 2ನೇ ಟೀಮ್ ಬಂದಿದೆ. ಎಸ್.ಟಿ. ಸೋಮಶೇಖರ್ ಅವರ ನೇತೃತ್ವದಲ್ಲಿ ಸ್ಪೀಕರ್ ಅವರ ಕಚೇರಿಗೆ ತೆರಳುತ್ತಾ ಇದ್ದಾರೆ. ಎಸ್.ಟಿ. ಸೋಮಶೇಖರ್, ಭೈರತಿ ಬಸವರಾಜು, ಮುನಿರತ್ನ, ಈ ಶಾಸಕರ ತಂಡ ಈಗ ಸ್ಪೀಕರ್ ಕಚೇರಿಗೆ ಹೋಗ್ತಾ ಇದೆ. ಏನಾಗ್ತಾ ಇದೆ ಕಾಂಗ್ರೆಸ್ ನಲ್ಲಿ? ಯಾಕೆ ಒಬ್ಬರನ್ನು ಸಮಾಧಾನ ಮಾಡೋದಕ್ಕಾಗಿಲ್ಲ? ಒಂದು ನಿಮಿಷ, ಎಲ್ಲಿವರೆಗೂ ಸ್ವಾರ್ಥ ರಾಜಕಾರಣ ಇರುತ್ತೋ, ಎಲ್ಲಿವರೆಗೂ ಅಧಿಕಾರದಾಯಿ ರಾಜಕಾರಣ ಇರುತ್ತೋ, ಏನಾಗ್ತಿದೆ ಅಂತ ಹೇಳಿ ಸರ್. ಗೊತ್ತಿಲ್ಲ, ಈಗ ಹೋದ್ ಒಳಗಡೆ ಏನೋ ಗೊತ್ತಾಯ್ತು. ನೋಡ್ತಾ ಇದ್ದೀರಾ, ಎಸ್.ಟಿ. ಸೋಮಶೇಖರ್, ಶಾಸಕ ಮುನಿರತ್ನ, ಸೋಮಶೇಖರ್, ಭೈರತಿ ಬಸವರಾಜ್ ಅವರು ಆಗಮಿಸಿದ್ದಾರೆ. ಸ್ಪೀಕರ್ ಕಚೇರಿ ಒಳಗೆ ಅವರು ಆಗಮಿಸಿರುವಂತದ್ದು. ಈಗ ಆಲ್ರೆಡಿ 8 ಜನ ಒಳಗಡೆ ಇದ್ದಾರೆ. ಇವರು 3 ಜನ ಕೂಡ ಆಡ್ ಆಗಿರುವಂತದ್ದು. ದೊಡ್ಡ ಮಟ್ಟದ ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಅಲ್ಲ, ಸರ್ಕಾರನೇ ಡಮಾರ್ ಆಗ್ತಾ ಇದೆ. ಯಾರೂ ಕೂಡ ಇಲ್ಲ, ಯಾರೂ ಸಮಾಧಾನ ಮಾಡ್ತಾ ಇಲ್ಲ, ಯಾರು ಕೂಡ ಅತೃಪ್ತರಿಗೆ ಬ್ರೇಕ್ ಹಾಕ್ತಾ ಇಲ್ಲ. ಒಂದೊಂದೇ ತಂಡಗಳು ಆಗಮಿಸ್ತಾ ಇದೆ, ಸ್ಪೀಕರ್ ಅವರನ್ನ ಕಾಯ್ತಾ ಇದ್ದಾರೆ. ಸ್ಪೀಕರ್ ಕಾರ್ಯದರ್ಶಿಗೆ, ರಮೇಶ್ ಕುಮಾರ್ ಅವರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ಕೂಡ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಯಾರು ಅಂದ್ಕೊಂಡಿರ್ಲಿಲ್ಲ, ಇವರೆಲ್ಲರೂ ಕೂಡ ರಾಜೀನಾಮೆ ಕೊಡ್ತಾರೆ. ಯಾಕೆಂದ್ರೆ ಇವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು, ನಿಷ್ಠಾವಂತರು, ಯಾವುದೇ ಕಾರಣಕ್ಕೂ ಪಕ್ಷವನ್ನ ಬದಲಾಯಿಸೋದಿಲ್ಲ, ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇವ್ರು ಯಾರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನೋದನ್ನ ಅಂತ ಅನ್ಕೊಂತಾ ಇದ್ರಿ. ನೀವು ಕೂಡ ಇವರನ್ನ ಗೆಸ್ ಮಾಡಿರ್ಲಿಕ್ಕಿಲ್ಲ. ಆದ್ರೆ ಅಂತಹ ಶಾಸಕರೇ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈಗ ಅದು ಎಸ್.ಟಿ. ಸೋಮಶೇಖರ್ ಅವರು, ಇಲ್ಲಿ ಮತ್ತೊಂದ್ ಕಡೆ ಮುನಿರತ್ನ ಅವರು, ಹಾಗೆ ಭೈರತಿ ಬಸವರಾಜು ಅವರು. ಸೈನೋ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಉಗ್ರಪ್ಪ ಅವರು. ಉಗ್ರಪ್ಪ ಅವರೇ, ಒಂದ್ ಕಡೆ ಅನಾವೃಷ್ಟಿ, ಅತಿವೃಷ್ಟಿ, ಬರಗಾಲ, ಜನ ಸಾಯ್ತಾ ಇದ್ದಾರೆ, ಕುಡಿಯೋದಕ್ಕೆ ನೀರಿಲ್ಲ, ಈ ಎಲ್ಲಾ ಸಮಸ್ಯೆಗಳ ಮಧ್ಯೆ ಇವರು ಈ ರೀತಿಯಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ಏನ್ ದೊಂಬರಾಟ ಆಗ್ತಾ ಇದೆಯಾ ರಾಜ್ಯದಲ್ಲಿ? ಈಗ ನಾನು ಆ ಪದ ಬಳಸಲಿಕ್ಕೆ ಹೋಗುದಿಲ್ಲ, ಆ ವರ್ಗದ ಜನರಿಗೆ ನಾನು ಅಪಮಾನ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಅದು ಒಂದು ಸಮಾಜ, ಅದು ನೀವೇನ್ ಬಳಸ್ತಿರಲ್ಲ ಆ ಪದ. ಸೊ ಹಾಗಾಗಿ ನಾನು ನಿಮ್ಮ ಹಾಗೆ ಆ ಪದ ಬಳಸ್ಲಿಕ್ಕೆ ಹೋಗುದಿಲ್ಲ. ನಾವು ಸಾರಿ ಕೇಳ್ತೀವಿ ಅದ್ರ ಬಗ್ಗೆ. ನಾನು ಇಷ್ಟೇ ಹೇಳ್ತೇನೆ, ಇವತ್ತೇನು ನೀವು ಸಾರಿ ಕೇಳೋದು ಬಿಡೋದು ನೀವು ಬಿಟ್ಟಿದ್ದು. ನಾನು ಇಷ್ಟೇ ಹೇಳ್ತೇನೆ, ಇವತ್ತು ರಾಜಕಾರಣ ಕಲುಷಿತ ಆಗ್ಲಿಕ್ಕೆ ಮೋದಿ ಅವರು ನೇರ ಕಾರಣ, ಅಮಿತ್ ಶಾ ಅವರು ನೇರ ಕಾರಣ. ಸರ್, ಮೋದಿ ಅವರು ನೇರ ಕಾರಣ, ಅಮಿತ್ ಶಾ ಅವರು ನೇರ ಕಾರಣ. ಓಕೆ, ಅದ್ರ ಜೊತೆಗೆ ಸಿದ್ದರಾಮಯ್ಯನವರ ಆಪ್ತರು, ಅವ್ರ ಜೊತೆಲೇ ಇದ್ದಂತವ್ರು, ಎಸ್.ಟಿ. ಸೋಮಶೇಖರ್ ಅವರು, ಭೈರತಿ ಬಸವರಾಜ್ ಅವರು, ಮುನಿರತ್ನ ಅವರು, ಯಾವಾಗ್ಲೂ ಜೊತೆಲೇ ಇದ್ದಂತವ್ರು. ಇವರ ರಾಜೀನಾಮೆ ಶಾಕಿಂಗ್ ಅಲ್ವಾ? ಅದು ಇವರನ್ನು ಕೂಡ ಮೋದಿ ಅವರೆಲ್ಲರೂ ಕೂಡ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ಒಂದನ್ನ ನಿಮ್ಗೆ ಹೇಳ್ತೇನೆ, ಯಾರು ಯಾರಿಗೆ ಆತ್ಮೀಯರು ಅನ್ನುವಂಥದ್ದು ನಿಮ್ಮ ಕಳೆದ 40 ವರ್ಷಗಳ ಸ್ನೇಹಿತರು. 1980ರಿಂದ ಇಲ್ಲಿವರೆಗೂ ನಾನು ಅವರು ಒಟ್ಟಿಗೆ ರಾಜಕಾರಣವನ್ನ ಮಾಡ್ಕೊಂಡು ಬಂದಿದ್ದೆ. ಸಿದ್ದರಾಮಯ್ಯ ಅವರು ಎಂದೂ ಸಹ ಅವರಿಗೆ ಪಕ್ಷದ್ರೋಹ ಮಾಡಿದವರಲ್ಲ, ಅಥವಾ ಈ ರೀತಿ ಸಿದ್ಧಾಂತವನ್ನ ಬಿಟ್ಟು ಹೋದಂತವರಲ್ಲ. ಇವತ್ತು ಏನಾಗಿದೆ, ಬೇರೆ ಬೇರೆ ಕಾರಣಗಳಿಂದ ನೀವು ಕೆಲವು ಹೆಸರುಗಳನ್ನ ಹೇಳ್ತಾ ಇದ್ರಿ. ನಾನು ವೈಯಕ್ತಿಕವಾಗಿ ಅನೇಕರು ಸ್ನೇಹಿತರಿದ್ದಾರೆ, ಆದ್ರೆ ವೈಚಾರಿಕ
ಸರ್, ಈಗ ಮತ್ತೊಂದು ಅಸಮಾಧಾನ ಇತ್ತಲ್ಲ, ಸುಧಾಕರ್ ಅವರಿಗೆ ಪರಿಸರ ಮಾಲಿನ್ಯವನ್ನ ಕೂಡ ಕೊಟ್ರಿ ನಿಗಮ ಮಂಡಳಿ. ಈಗ ಸುಧಾಕರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಅವ್ರ ಜೊತೆ. ಈಗ ನಾನು ಒಂದು ಹೇಳ್ತೇನೆ, ಅಸಮಾಧಾನ ಪ್ರಶ್ನೆ ಎಲ್ಲಿ ಬರುತ್ತೆ? ಜನಾದೇಶಕ್ಕೆ ಹೋದಾಗ ನಮ್ಮನ್ನ ಮಂತ್ರಿ ಮಾಡಬೇಕು, ಅದಕ್ಕೆ ಓಟ್ ಕೊಡಿ ಅಂತ ಕೇಳ್ತಾರ. ನಾವು 5 ವರ್ಷಗಳ ಕಾಲ ಶಾಸಕರಾಗಿರ್ತೇವೆ, ನಿಮ್ಮ ಸೇವೆ ಮಾಡ್ತೇವೆ ಅಂತ ಹೇಳಿರ್ತಕ್ಕಂಥದ್ದು. ಎಲ್ರನ್ನೂ ಸಹ ಮಂತ್ರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ರನ್ನೂ ಸಹ ಚೇರ್ಮನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ತೃಪ್ತಿ ಅತೃಪ್ತಿ ಅನ್ನುವಂತ ವಿಚಾರ. ಸರ್, ಇಲ್ಲಿ ಮೇನ್ಲಿ ಶಾಸಕರಿಗೆ ಅವರ ಭವಿಷ್ಯ ಇಂಪಾರ್ಟೆಂಟ್ ಆಯ್ತಾ? ಯಾಕೆಂದ್ರೆ JDS ಜೊತೆ ಹೋಗಿದ್ದಕ್ಕೆ ಹೀನಾಯವಾಗಿ ಸೋಲಾಯ್ತು. ಸೊ ಹೀಗಾಗಿ ಮುಂದಿನ ನಮ್ಮ ಭವಿಷ್ಯ ಎಲ್ಲಿ ಮಂಕಾಗ್ಬಿಡುತ್ತೆ ಅಂತ ಎಲ್ಲರೂ ಕೂಡ ರಾಜೀನಾಮೆ ಕೊಡ್ತಾ ಇದ್ದಾರ ಬಿಜೆಪಿ ಜೊತೆ ಹೋಗೋಕೆ. ಇಲ್ಲ, ನನಗೆ ನೋಡಿ, ರಾಜಕೀಯ ವಿದ್ಯಮಾನಗಳು, ಈ ಉದಾಹರಣೆಗೆ ಕೆಲವರು ಹೇಳ್ತಾರೆ EVM ಮ್ಯಾಂಡೇಟ್ ಅಂತ ಹೇಳ್ತಾರೆ, ಇನ್ ಕೆಲವರು ಹೇಳ್ತಾರೆ ಇಲ್ಲ ವೇವ್ ಇತ್ತು ಅಂತ ಹೇಳ್ತಾರೆ, ಇನ್ ಕೆಲವರು ಹೇಳ್ತಾರೆ ವಿರೋಧ ಪಕ್ಷಗಳಲ್ಲಿ ಐಕ್ಯತೆ ಇರಲಿಲ್ಲ ಅಂತ ಹೇಳಿ. ಈ ರೀತಿ ಒಬ್ಬೊಬ್ರದ್ದು ಒಂದೊಂದು ಇದೆ. ಅಲ್ಟಿಮೇಟ್ಲಿ ಜನಾದೇಶ ಯಾವ ಕಾರಣದಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ಈ ಸಂದರ್ಭದಲ್ಲಿ ಜನ ಬಹಳ ಬುದ್ಧಿವಂತರಿದ್ದಾರೆ. ಈ ದೇಶದ ಜನ, ಈ ರಾಜ್ಯದ ಜನ ಬಹಳ ಬುದ್ಧಿವಂತರಿದ್ದಾರೆ. ಸಂದರ್ಭ ಬಂದಾಗ ಅವರ ಪ್ರೌಢಿಮೆಯನ್ನ, ಅವರ ಬುದ್ಧಿಯನ್ನ ಸರಿಯಾದಂತಹ ರೀತಿಯಲ್ಲಿ ತೋರ್ತಾರೆ. ಈ ರೀತಿಯ ಸಮಯ ಸಾಧಕ ರಾಜಕಾರಣಿಗಳಿಗೆ ಪಾಠ